ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಇಂಗ್ಲಿಷ್ ಕಲಿಯೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಇವತ್ತು ನಾವು ಎಜುಕೇಶನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್. Wow, so nice line. It gives motivation to us to educate ourselves. Today topic is parts of speech. ಇದು ಬೇಸಿಕ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೋಗ್ತಾ ಇಲ್ಲ. ಇದು ಬೇಸಿಕ್ ಆಗಿರುತ್ತೆ ಟು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ಸ್. ಯಾವುದೇ ಒಂದು ಸೆಂಟೆನ್ಸ್ ತಗೊಂಡ್ರೆ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದೇ ಬರುತ್ತೆ. ಯಾವುದೇ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಮಾಡಬೇಕಾದ್ರೆ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ರಾಮು ಗೋ ಟು ಸ್ಕೂಲ್ ಎವ್ರಿ ಡೇ. ಈ ಸೆಂಟೆನ್ಸ್ ನಲ್ಲಿ ನೌನ್, ವರ್ಬ್, ಪ್ರಿಪೋಸಿಷನ್, ಆಡ್ವರ್ಬ್, ಆಡ್ಜೆಕ್ಟಿವ್, ಕಂಜಂಕ್ಷನ್ ಎಲ್ಲ ತರ ಸೆಂಟೆನ್ಸ್ ನಲ್ಲಿ ನಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಯೂಸ್ ಆಗುತ್ತೆ. ಈ ವಿಡಿಯೋದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬೇಸಿಕ್ಸ್ ನ ಸ್ಟಡಿ ಮಾಡೋಣ. ನಮ್ಗೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲಿಷ್ ನಲ್ಲಿ ಇದೆ. ಅವು ನೌನ್, ಪ್ರನೌನ್, ವರ್ಬ್, adjective, adverb, preposition, conjunction and interjection. ಇಲ್ಲಿ ಎಲ್ಲಾ ಪಾರ್ಟ್ಸ್ ಆಫ್ ಸ್ಪೀಚ್ ಮೀನಿಂಗ್ ಅಂಡ್ ಇಲ್ಲಿ ಯೂಸ್ ಮಾಡ್ತೀವಿ ಮತ್ತು ಹೇಗೆ ಯೂಸ್ ಮಾಡ್ತೀವಿ ತಿಳಿದುಕೊಳ್ಳೋಣ. In this video we will learn meaning of parts of speech and how we use and where we use. First one, noun. ಇಲ್ಲಿ noun ಅನ್ನೋದು ವರ್ಡ್. ಸೊ ಇಲ್ಲಿ ನಾವು ಫಸ್ಟ್ ನಮ್ ಏನ್ ಮಾಡೋಣ ಅಂದ್ರೆ ನಾವು ಬೇಸಿಕ್ಸ್ ನ ಮತ್ತೆ ಅದರ ಕಾನ್ಸೆಪ್ಟ್ ನ ತಿಳ್ಕೊಳ್ಳೋಣ. ಸೊ ದಟ್ ನಮ್ಗೆ ಅದು ನೆಕ್ಸ್ಟ್ ನಾವು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಸ್ಟಡಿ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನೌನ್ ಅಂದ್ರೆ ಏನ್? ನಮ್ಗೆ ನೇಮ್. ನೌನ್ ಅಂದ್ರೆ ಏನು? ಯಾವುದೇ ಒಂದು ಹೆಸರು, ಯಾವುದೇ ಒಂದು ಹೆಸರನ್ನ ನಾವು ನೌನ್ ಅಂತ ಕರಿತೀವಿ. ಅದು ಪರ್ಸನ್ಸ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಥಿಂಗ್ ಆಗಿರ್ಬೋದು ಅಥವಾ ಐಡಿಯಾ ಆಗಿರ್ಬೋದು. ಸೊ ಇಲ್ಲಿ ನೋಡಿ, ಅ ನೌನ್ ಈಸ್ ಅ ವರ್ಡ್ ದ್ಯಾಟ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಸೊ ಯಾವುದೇ ಒಂದು ಹೆಸರು ಅದನ್ನ ನಾವು ನೌನ್ ಅಂತ ಕರಿತೀವಿ. ದಿಸ್ ಈಸ್ ಅ ಮೇನ್ ಕಾನ್ಸೆಪ್ಟ್ ಆಫ್ ನೌನ್. ನಾವು ಯಾವುದೇ ಒಂದು ವರ್ಡ್ ಅನ್ನ ನೇಮ್ ಆಗಿ ಯೂಸ್ ಮಾಡಿದ್ರೆ ಅದು ನಮ್ಗೆ ನೌನ್ ಆಗಿರುತ್ತೆ. ಇಲ್ಲಿ ನಮ್ಗೆ ನೌನ್ ಅಲ್ಲಿ ತುಂಬಾ ವಿಧಗಳು ಬರ್ತವೆ. ಅದನ್ನ ನಾವಿಲ್ಲಿ ಕಲಿತಿಲ್ಲ. ವಿ ಆರ್ ಜಸ್ಟ್ ಬೇಸಿಕ್ ಅಲ್ಲಿ ನಾವು ಈಗ ನೋಡ್ತಿದ್ದೀವಿ. ಇನ್ ಸಿಂಪಲ್ ವರ್ಡ್ಸ್, ಎನಿಥಿಂಗ್ ಯು ಕ್ಯಾನ್ ಸಿ, ಟಚ್, ಥಿಂಕ್ ಅಬೌಟ್, ಟಾಕ್ ಅಬೌಟ್, ಯೂಸ್ವಲಿ ಅ ನೌನ್. ಓಕೆ, ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ರಾಮು, ಜರ್ಮನಿ, ಸಿಟಿ, ಗರ್ಲ್, ಫ್ಯಾಮಿಲಿ, ಹ್ಯಾಪಿನೆಸ್, ತಾಜ್ ಮಹಲ್, ಚೇರ್, ಪ್ರಿಯಾ, ಬರ್ಡ್. ಇವಾಗ ನಮ್ ಸುತ್ತಮುತ್ತಲು ಕಾಣಿಸುವಂತ ಎಲ್ಲಾ ವಸ್ತುಗಳು ಅಥವಾ ನಮ್ ಎದುರಿಗೆ ಕಾಣಿಸುವಂತ ಪ್ರತಿಯೊಬ್ಬ ಪರ್ಸನ್ ಅವರೆಲ್ಲಾ ಹೆಸರುಗಳು ನಮ್ಗೆ ನೌನ್ ಆಗುತ್ತೆ. ಇಲ್ಲಿ ರಾಮು ಅಂದ್ರೆ ಇದು ಬಾಯ್ ಅನ್ನೋದು ಕೂಡ ಒಂದು ನೌನ್ ಅಂಡ್ ಇಂಡಿವಿಜುವಲ್ ನೇಮ್ಸ್ ಕೂಡ ನಾವು ಪರ್ಟಿಕ್ಯುಲರ್ ಆಗಿ ನೇಮ್ಸ್ ಕೂಡ ನಾವು ಅದನ್ನು ಕೂಡ ನೌನ್ ಅಂತೀವಿ. ಇವಾಗ ಸಿಟಿ ನೇಮ್, ಸಿಟಿ ಕೂಡ ನಮ್ಗೆ ನೌನ್ ಆಗಿರುತ್ತೆ. ಸಿಟಿದ ಹೆಸರುಗಳು ಕೂಡ ನಮ್ಗೆ ನೌನ್ ಆಗುತ್ತೆ. ಜರ್ಮನಿ, ಪ್ಲೇಸಸ್. ಓಕೆ, ಫ್ಯಾಮಿಲಿ ಅದು ಕೂಡ ಒಂದು ನೌನ್. ಅದನ್ನ ನಾವು ಫೀಲ್ ಮಾಡ್ತೀವಿ. ಹ್ಯಾಪಿನೆಸ್ ನ ಕೂಡ ನಾವು ಫೀಲ್ ಮಾಡ್ತೀವಿ. ಸೊ ಇಲ್ಲಿ ಏನ್ ಹೇಳಿದ್ದಾರೆ? ವಿ ಕ್ಯಾನ್ ಸಿ, ಟಚ್, ಥಿಂಕ್ ಅಬೌಟ್ ಆರ್ ಟಾಕ್ ಅಬೌಟ್ ಈಸ್ ಯೂಶುವಲಿ ಅ ನೌನ್. ನಾವು ಫಿಸಿಕಲ್ ಆಗಿ ನೋಡುವಂತ ಅಷ್ಟೇ ಅಲ್ಲ, ಅಥವಾ ಲಿವಿಂಗ್ ಥಿಂಗ್ಸ್ ಅಷ್ಟೇ ಅಲ್ಲ, ನಮ್ಗೆ ನಾನ್ ಲಿವಿಂಗ್ ಥಿಂಗ್ಸ್ ಕೂಡ ನಮ್ಗೆ ಇಲ್ಲಿ ಏನಾಗಿರುತ್ತೆ? ನೌನ್ ಆಗಿರುತ್ತೆ. ಎಕ್ಸಾಂಪಲ್ಸ್ ನೋಡೋಣ. ರಾಮು ಬ್ರಿಂಗ್ಸ್ ಮನಿ ಟು ಸ್ಕೂಲ್. ಇಲ್ಲಿ ರಾಮು ಅನ್ನೋದು ಏನಾಗಿದೆ? ನಮ್ಗೆ ನೌನ್ ಆಗಿದೆ. ಯಾರ್ ಮನಿನ ತರ್ತಾರೆ? ರಾಮು ತರ್ತಾನೆ. ಎಲ್ಲಿಗೆ ತರ್ತಾನೆ? ಸ್ಕೂಲ್ಗೆ. ಇಲ್ಲಿ ನಮ್ಗೆ 2 ನೌನ್ಗಳು ಬಂದಿದ್ದಾವೆ. ಸ್ಕೂಲ್ ಅನ್ನೋದು ಕೂಡ ನಮ್ಗೆ ಒಂದು ನೌನ್ ಆಗಿರುತ್ತೆ. ನೆಕ್ಸ್ಟ್, ಜರ್ಮನಿ ಬಿಲ್ಡ್ಸ್ ಪವರ್ಫುಲ್ ಎಂಜಿನ್ಸ್. ನೆಕ್ಸ್ಟ್, ಐ ರೆಡ್ ಅ ಬುಕ್ ದಿಸ್ ಮಾರ್ನಿಂಗ್. ಇಲ್ಲಿ ಬುಕ್ ಅನ್ನೋದು ನಮ್ಗೆ ನೌನ್ ಆಗಿದೆ.
ಮೈ ಹ್ಯಾಪಿನೆಸ್ ಬ್ರಿಂಗ್ಸ್ ಕಾನ್ಫಿಡೆನ್ಸ್ ಇನ್ ಮೀ. ಸೊ ಇಲ್ಲಿ ಹ್ಯಾಪಿನೆಸ್ ನಮಗೆ ಕಾಣಿಸೋದಿಲ್ಲ, ಬಟ್ ಬಟ್ ವಿ ಕ್ಯಾನ್ ಫೀಲ್ ದಟ್. ಸೊ ನಮಗೆ ಫಿಸಿಕಲಿ ಕಾಣುವಂತ ಥಿಂಗ್ಸ್ಗಳು ಅಷ್ಟೇ ಅಲ್ಲ, ನಾವು ವಿ ಫೀಲ್, ದಟ್ ಈಸ್ ಆಲ್ಸೋ ನೌನ್. ಓಕೆ, ದ್ಯಾಟ್ ಬುಕ್ ವಾಸ್ ರಿಟನ್ ಬೈ ರವಿ. ಸೊ ಇಲ್ಲಿ ಬುಕ್ ಕೂಡ ಒಂದು ನೌನ್ ಆಗಿದೆ, ಅಂಡ್ ರವಿ ಇದು ಒಂದು ನೌನ್ ಆಗಿದೆ. ಮ್ಯೂಸಿಕ್ ಬ್ರಿಂಗ್ಸ್ ಪೀಪಲ್ ಟುಗೆದರ್. ಮ್ಯೂಸಿಕ್ ಅನ್ನೋದು ಕೂಡ ಇಲ್ಲಿ ಒಂದು ನೌನ್ ಆಗಿದೆ. ದ ತಾಜ್ ಮಹಲ್ ಅಟ್ರಾಕ್ಟ್ಸ್ ಟೂರಿಸ್ಟ್. ತಾಜ್ ಮಹಲ್ ಇಲ್ಲಿ ನಮ್ಗೆ ನೌನ್ ಆಗಿದೆ. ಯಾವುದೇ ಒಂದು ಹೆಸರು, ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಒಂದು ಹೆಸರು ಅದನ್ನ ನಾವು ನೌನ್ ಅಂತ ಕರಿತೀವಿ. ಇನ್ನೊಮ್ಮೆ ನೋಡೋಣ. ನೌನ್ ನೌನ್ ಈಸ್ ಅ ವರ್ಡ್ ದಟ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್ ಆರ್ ಐಡಿಯಾ. ನಮ್ಗಿಲ್ಲೇನು ಯಾವುದೇ ಒಂದು ಹೆಸರು ಅದು ನಮಗೆ ನೌನ್ ಆಗಿರುತ್ತೆ. ಇಷ್ಟು ಬೇಸಿಕ್ ಆಗಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಬಂದು ಪ್ರೊನೌನ್. ಸೆಕೆಂಡ್ ಒನ್ ಈಸ್ ಪ್ರೊನೌನ್. ಪ್ರೊನೌನ್ ಅಂದ್ರೆ ಏನು ನೋಡೋಣ. ಪ್ರೊನೌನ್, ಅ ಪ್ರೊನೌನ್ ಈಸ್ ಅ ವರ್ಡ್ ದಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್ ಟು ಅವಾಯ್ಡ್ ರಿಪಿಟೇಷನ್ಸ್. ಸೊ ಇಲ್ಲೇನಂದ್ರೆ ನಾವು ನೌನ್ ಬದಲಾಗಿ ಯೂಸ್ ಮಾಡುವಂತ ನೌನ್ ಬದಲಾಗಿ ಯೂಸ್ ಮಾಡುವಂತ ವರ್ಡ್ಸ್ ನಾವು ಏನಂತ ಕರಿತೀವಿ? ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಆಯ್ತಾ? ಏನಂದ್ರೆ ನೌನ್ಸ್ ಬದಲಾಗಿ ಯೂಸ್ ಮಾಡುವಂತ ವರ್ಡ್ಸ್ ಅನ್ನ ನಾವು ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಇವಾಗ ನಾವು ಅವರು, ಇವರು, ಅದು, ಇದು, ಅವಳು, ಇವಳು, ಈ ರೀತಿ ಏನ್ ನಾವು ಕನ್ನಡದಲ್ಲಿ ಯೂಸ್ ಮಾಡ್ತೀವಲ್ಲ ಅದನ್ನ ನಾವು ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಇಟ್ ಹೆಲ್ಪ್ಸ್ ಮೇಕ್ ಸೆಂಟೆನ್ಸ್ ಶಾರ್ಟರ್, ಸ್ಮೂತರ್ ಅಂಡ್ ಈಸಿಯರ್ ಟು ರೀಡ್. ಹೆಂಗಂದ್ರೆ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡೋಣ. ವಿತೌಟ್ ಪ್ರೊನೌನ್ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಜ್ಯೋತಿ ಈಸ್ ಮೈ ಫ್ರೆಂಡ್, ಜ್ಯೋತಿ ಈಸ್ ಅ ಸ್ಕೂಲ್ ಟೀಚರ್. ಇಲ್ಲಿ ಎರಡು ಸೆಂಟೆನ್ಸ್ ಇದೆ ನಮ್ಗೆ. ಜ್ಯೋತಿ ಈಸ್ ಮೈ ಫ್ರೆಂಡ್, ಜ್ಯೋತಿ ಈಸ್ ಸ್ಕೂಲ್ ಟೀಚರ್. ಇಲ್ಲಿ ಪ್ರೊನೌನ್ ಅನ್ನ ನಾವು ಯೂಸ್ ಮಾಡಿದ್ರೆ ಈ ಸೆಂಟೆನ್ಸ್ ಹೆಂಗಾಗುತ್ತೆ? ವಿತ್ ಪ್ರೊನೌನ್ ಅಲ್ಲಿ ಜ್ಯೋತಿ ಈಸ್ ಮೈ ಫ್ರೆಂಡ್, ಶಿ ಈಸ್ ಸ್ಕೂಲ್ ಟೀಚರ್, ರೈಟ್? ಸೊ ಇಲ್ಲಿ ಹಿಯರ್ ಶಿ ಈಸ್ ಅ ಪ್ರೊನೌನ್ ರಿಪ್ಲೇಸಿಂಗ್ ದ ನೌನ್ ಜ್ಯೋತಿ. ಇಲ್ಲಿ ನಾವು ಜ್ಯೋತಿನ ನಾವು ಅಗೇನ್ ಆಗಿ ನಾವು ಇಲ್ಲಿ ಯೂಸ್ ಮಾಡಿಲ್ಲ, ಅದ್ರ ಬದಲಾಗಿ ನಾವು ಶಿ ಅಂತ ಯೂಸ್ ಮಾಡಿದ್ದೇವೆ. ಸೊ ಈ ಶಿ ನಮ್ಗೆ ಏನಾಗಿರುತ್ತೆ? ಪ್ರೊನೌನ್ ಆಗಿರುತ್ತೆ. ಓಕೆ, ನಾವು ನೌನ್ ಜಾಗದಾಗ ನೌನ್ ಬದಲಾಗಿ ನಾವು ಯೂಸ್ ಮಾಡುವಂತ ವರ್ಡ್ಸ್ ನಮ್ಗೆ ಪ್ರೊನೌನ್ ಆಗುತ್ತೆ. ಅವು ಯಾವ್ಯಾವ ಅಂತ ನೋಡೋಣ. ಐ, ವಿ, ಮೈನ್, myself, that, those, who, someone, everyone, which, each, either, myself. Let's see the example. He is my friend. ನಾವು ಇಲ್ಲಿ ಯಾವುದೇ ಹಿ ಅಂದ್ರೆ ಅವನು ಅಲ್ವಾ, ಅವನು ನನ್ನ ಫ್ರೆಂಡ್ ಅಂತ ಹೇಳ್ತಿದೆ. ಇಲ್ಲಿ ಯಾವುದೇ ರೀತಿ ಅವನ ಹೆಸರನ್ನ ಯೂಸ್ ಮಾಡಿಲ್ಲ. ಹಿ ಈಸ್ ಮೈ ಫ್ರೆಂಡ್. ಓಕೆ, ಎವ್ರಿ ಒನ್ ಈಸ್ ಎಕ್ಸೈಟೆಡ್. ಇಲ್ಲಿ ಯಾರ್ಯಾರು ಎಕ್ಸೈಟೆಡ್ ಆಗ್ಯಾರೆ? ಎವ್ರಿ ಒನ್ ಈಸ್ ಎಕ್ಸೈಟೆಡ್, ಎಲ್ಲರೂ ಎಕ್ಸೈಟೆಡ್ ಆಗ್ಯಾರೆ. ಬಟ್ ಯಾರ್ದು ನಾವು ಹೆಸರನ್ನ ಇಂಡಿವಿಜುವಲ್ ಆಗಿ ಹೆಸರನ್ನ ತಗೋತಿಲ್ಲ, ನಾವು ಎವ್ರಿ ಒನ್ ಈಸ್ ಎಕ್ಸೈಟೆಡ್. ದಿಸ್ ಬ್ಯಾಟ್ ಬಿಲಾಂಗ್ಸ್ ಟು ಮೀ. ಇಲ್ಲಿ ಎರಡು ಪ್ರೊನೌನ್ಸ್ ಯೂಸ್ ಆಗಿದೆ ನಮ್ಗೆ. ದಿಸ್ ಬೆಡ್, ಬೆಡ್ ಹೆಸರನ್ನ ನಾವು ಹೇಳ್ತಿಲ್ಲ, ಜಸ್ಟ್ ವಿ ಆರ್ ಸೇಯಿಂಗ್ ದಿಸ್ ಬೆಡ್ ಅಂಡ್ ಬಿಲಾಂಗ್ಸ್ ಟು ಮೀ. ಮೀ ಅಂದ್ರೆ ನಾನು, ಇಲ್ಲಿ ನನ್ನ ಹೆಸರು ಕೂಡ ನಾನು ಹೇಳ್ತಿಲ್ಲ, ಐ ಆಮ್ ಜಸ್ಟ್ ಮೆನ್ಷನಿಂಗ್ ಮೀ. ಈಚ್ ಸ್ಟೂಡೆಂಟ್ ಮಸ್ಟ್ ಸಬ್ಮಿಟ್ ಕ್ಲಾಸ್ ವರ್ಕ್. ಇಲ್ಲಿ ಪ್ರತಿಯೊಂದು ಸ್ಟೂಡೆಂಟು ತಮ್ಮ ಕ್ಲಾಸ್ ವರ್ಕ್ ಅನ್ನ ಸಬ್ಮಿಟ್ ಮಾಡ್ಬೇಕಂತ ಹೇಳ್ತಿದೆ, ಬಟ್ ವಿ ಆರ್ ನಾಟ್ ಮೆನ್ಷನಿಂಗ್ ಈಚ್ ಸ್ಟೂಡೆಂಟ್ ನೇಮ್ ಹಿಯರ್. Okay, so just we are mentioned here, each student submit classwork. So this each is pronoun here. Okay, now the boy himself make mistake. We are not mentioning the name of the boy here, just we are saying boy himself make mistakes. So here himself is pronoun. She made this art by herself. So ಇಲ್ಲಿ ನಮ್ಗೆ ಎರಡ್ ಸತಿ ಅವಳ ಬಗ್ಗೆ ನಮ್ಗೆ ಇಲ್ಲಿ ಮೆನ್ಷನ್ ಆಗಿದೆ, ಬಟ್ ವಿ ಆರ್ ನಾಟ್ ಮೆನ್ಷನ್ಡ್ ಹರ್ ನೇಮ್. ವಿ ಆರ್ ಜಸ್ಟ್ ಸೇ ಶಿ ಅಂಡ್ ಹರ್ ಸೆಲ್ಫ್, ರೈಟ್? ಸೊ ದೀಸ್ ಬೋತ್ ಆರ್ ಪ್ರೊನೌನ್. ಇಲ್ಲಿ ನಾವು ಎಲ್ಲಿ ನಾವು ಪ್ರೊನೌನ್ಸ್ ನ ಯೂಸ್ ಮಾಡಿದೀವಿ ಅಲ್ಲಿ ವಿ ಕ್ಯಾನ್
mention the name, but we not mention the name here, just we mention the pronouns. So ಇದಕ್ಕೆ ನಾವು pronouns ನ ಹೇಳ್ತೀವಿ. So this is the use of the pronoun. So let's see once again. Pronoun is a word that is used instead of noun. ನಾವು noun ಜಾಗದಾಗ ಬಳಸುವಂತ noun ಬದಲಾಗಿ instead of noun ನಾವು ವರ್ಡ್ಸ್ ಅನ್ನ ಬಳಸ್ತೀವಲ್ಲ, ಆ ವರ್ಡ್ಸ್ ಗೆ ನಾವು ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಆಯ್ತಾ? ನೆಕ್ಸ್ಟ್ ವರ್ಡ್. ಇಲ್ಲಿ a verb is a word that shows action. See, action is called verb. So ಆಕ್ಷನ್, ಯಾವುದೇ ಒಂದು ಕೆಲಸ ಆಗ್ತಿದ್ರೆ ಆ ಕೆಲಸನ ನಾವು ಏನ್ ಹೇಳ್ತೀವಿ, ಯಾವುದೇ ಒಂದು ವರ್ಕ್ ಅಥವಾ ಆಕ್ಷನ್ ಆಗ್ತಿದ್ರೆ ಅದನ್ನ ನಾವು ವರ್ಬ್ ಅಂತ ಹೇಳ್ತೀವಿ. ಆಯ್ತಾ? ಇಟ್ ಟೆಲ್ಸ್ ಅಸ್ ವಾಟ್ ಸಮ್ ಒನ್ ಆರ್ ಸಮಥಿಂಗ್ ಡಸ್, ವಾಟ್ ಹ್ಯಾಪನ್ಸ್ ಆರ್ ವಾಟ್ ಸಮಥಿಂಗ್ ಈಸ್. ಸೊ ಯಾವುದೇ ಒಂದು ಆಕ್ಷನ್ ಅಲ್ಲಿ ನಡೀತಿದ್ರೆ, ಏನಾದ್ರೂ ಕೆಲಸ ಆಗ್ತಿದ್ರೆ ಅದನ್ನ ನಾವು ನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ರೀಡ್, ಪ್ಲೇ, ಬ್ರೋಕ್, write, sing, work, eat, drink, walk, teach, boil, chuck, wear. In this, not only the physical actions, mental actions are also verbs. For example, thinking, understanding, these are also verb. Okay, let's see. She runs fast. ಇಲ್ಲಿ ಆಕ್ಷನ್ ಏನಿದೆ ನಮ್ಗೆ? ರನ್. ಅವಳು ಏನ್ ಮಾಡ್ತಿದ್ದಾಳೆ? ಓಡ್ತಿದ್ದಾಳೆ. ಅದು ನಮ್ಗೆ ಇಲ್ಲಿ ಏನು, ನಮ್ಗೆ ಆಕ್ಷನ್ ಏನಾಗಿದೆ ಇಲ್ಲಿ? ರನ್ ಆಗಿದೆ. ಸೊ ದಿಸ್ ಇಸ್ ದಿ ವರ್ಬ್. ಐ ವಾಕ್ ಟು ಸ್ಕೂಲ್ ಎವ್ರಿ ಡೇ. ಏನಿಲ್ಲಿ ನಮ್ಗೆ ಆಕ್ಷನ್, ನಮ್ಮ ಕೆಲಸ ಏನು ಇಲ್ಲಿ? ವಾಕ್ ಮಾಡೋದು, ನಡ್ಕೋತ ಹೋಗೋದು. ಇದು ನಮ್ದು ವರ್ಕ್ ಆಗಿದೆ, ಇದು ನಮ್ದು ಆಕ್ಷನ್ ಆಗಿದೆ. ವಿ ಈಟ್ ಡಿನ್ನರ್ ಅಟ್ 8 PM. ಇಲ್ಲಿ ಈಟ್ ಅನ್ನೋದು ನಮ್ಗೆ ಆಕ್ಷನ್ ವರ್ಬ್ ಆಗಿದೆ. ಓಕೆ, ಐ ಅಂಡರ್ಸ್ಟ್ಯಾಂಡ್ ದ ಲೆಸನ್. ನಾನು ಹೇಳಿದ್ನಲ್ಲ, ಬರೀ ಫಿಸಿಕಲ್ ವರ್ಕ್ ಲೈಕ್ ಜಂಪಿಂಗ್, ರನ್ನಿಂಗ್ ಈ ತರ ಅಷ್ಟೇ ಅಲ್ಲ, ನಮ್ಗೆ ಮೆಂಟಲ್ ವರ್ಕ್ಸ್ ಕೂಡ, ನಮ್ಗೆ ಮೆಂಟಲ್ ಆಕ್ಷನ್ಸ್ ಕೂಡ ನಮ್ಗೆ ವರ್ಬ್ ಆಗಿರುತ್ತೆ. ಐ ಅಂಡರ್ಸ್ಟ್ಯಾಂಡ್ ದ ಲೆಸನ್. ನಾವಿಲ್ಲಿ ಎಲ್ಲಿ ಫಿಸಿಕಲ್ ವರ್ಕ್ ಮಾಡ್ತಿಲ್ಲ, ಬಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಲೆಸನ್, ವಿ ಆರ್ ಶೋಯಿಂಗ್ ಆಕ್ಷನ್ಸ್, ರೈಟ್? ಸೊ ದಿಸ್ ಈಸ್ ಆಲ್ಸೋ ಒಂದು ವರ್ಬ್ ಆಗಿದೆ. ನೆಕ್ಸ್ಟ್, ಡಿಸೈಡ್ ವಾಟ್ ಯು ವಾಂಟ್ ಟು ಈಟ್. ಇಲ್ಲಿ ನಮ್ಗೆ ಎರಡು ವರ್ಬ್ ಇದೆ. ವಿ ಓಕೆ, ಡಿಸೈಡ್ ಅಂಡ್ ಈಟ್, ಬೋತ್ ಆರ್ ಆಕ್ಷನ್ಸ್, ಸೊ ಬೋತ್ ಆರ್ ವರ್ಬ್ಸ್. ನೆಕ್ಸ್ಟ್, ದ ಬ್ರೋಕನ್ ಗ್ಲಾಸ್ ಆನ್ ದ ಫ್ಲೋರ್. ದ ಬ್ರೋಕನ್ ಗ್ಲಾಸ್, ಇಲ್ಲಿ ಆಕ್ಷನ್ ಏನಿದೆ? ಬ್ರೋಕನ್, ಒಡೆದಿರೋ ಗ್ಲಾಸ್. ಇಲ್ಲಿ ಆಕ್ಷನ್ ಏನಾಗಿದೆ ನಮ್ಗೆ? ಗ್ಲಾಸ್ ಬ್ರೋಕ್ ಆಗಿದೆ. ಸೊ ಇದು ನಮ್ಗೆ ವರ್ಬ್ ಆಗಿದೆ. ಹಿ ಕ್ಯಾನ್ ಸಿಂಗ್ ಬ್ಯೂಟಿಫುಲಿ. ಓಕೆ, ಇದು ಸಿಂಗ್ ಈಸ್ ವರ್ಬ್ ಹಿಯರ್. ಯು ಶುಡ್ ಡ್ರಿಂಕ್ ವಾಟರ್. ಡ್ರಿಂಕ್, ಕುಡಿಯೋದು. ಓಕೆ, ಇದು ಕೂಡ ನಮ್ಗೆ ವರ್ಬ್ ಆಗಿದೆ. ಒನ್ಸ್ ಅಗೇನ್, ವರ್ಬ್. ಅ ವರ್ಬ್ ಇಸ್ ಅ ವರ್ಡ್ ದ್ಯಾಟ್ ಶೋಸ್ ಆಕ್ಷನ್. ನಮ್ಗೆ ಏನಾದ್ರೂ ಆಕ್ಷನ್ ಆಗ್ತಿದ್ರೆ ಆ ಆಕ್ಷನ್ಸ್ ನಾವು ವರ್ಬ್ ಅಂತ ಕರಿತೀವಿ. ಇಲ್ಲಿ ಆಕ್ಷನ್, ಕೆಲಸ, ಏನೇ ಕೆಲಸ ನಡೀತಿದ್ರು ಅದು ನಮ್ಗೆ ವರ್ಬ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, adjective. An adjective is a word that describes or qualifies noun or pronoun. See, ಇಲ್ಲಿ ತುಂಬಾ ನಾವು ಲಕ್ಷ ಕೊಡ್ಬೇಕೇನಂದ್ರೆ, an adjective is a word that describes or qualifies a noun or pronoun. ಇದು adjective ಅನ್ನೋದೇನಿದೆ ನಮ್ಗೆ, ಇದು ನೌನ್ ಮತ್ತೆ ಪ್ರೊನೌನ್ಗೆ ರಿಲೇಟೆಡ್ ಆಗಿರುತ್ತೆ. adjective is related to noun and pronoun. ಇದೇನ್ ಮಾಡುತ್ತೆ? ನೌನ್ ಮತ್ತೆ ಪ್ರೊನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ, ಅದ್ರ ಬಗ್ಗೆ ಹೇಳುತ್ತೆ. ಇಟ್ ಮೇ ಬಿ ಅ ಪಾಸಿಟಿವ್ ವೇ ಆಗಿರ್ಬೋದು ಅಥವಾ ನೆಗೆಟಿವ್ ವೇ ಆಗಿರ್ಬೋದು, ಬಟ್ ಇಟ್ ಡಿಸ್ಕ್ರೈಬ್ಸ್ ಅಬೌಟ್ ನೌನ್ ಆರ್ ಪ್ರೊನೌನ್. ಓಕೆ, ಥಿಂಕ್ ಆಫ್ an adjective is a describing word. Okay, think of adjective is what? Describing word. Okay, ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡೋದಾದ್ರೆ, ಬ್ಯೂಟಿಫುಲ್ ಗರ್ಲ್. ಈ ಬ್ಯೂಟಿಫುಲ್ ಅನ್ನೋದು ನಮ್ಗೆ ಅಡ್ಜೆಕ್ಟಿವ್, ಯಾಕಂದ್ರೆ ಇಟ್ ಡಿಸ್ಕ್ರೈಬ್ಸ್ ದ ಗರ್ಲ್.
ಈ ಬ್ಯೂಟಿಫುಲ್ ಗರ್ಲ್ ಹೆಂಗಿದ್ದಾಳ, ಬ್ಯೂಟಿಫುಲ್ ಆಗಿದ್ದಾಳ ಅಂತ ಹೇಳಿ ಇಟ್ ಡಿಸ್ಕ್ರೈಬ್, ರೈಟ್. ನೌ ಬ್ಲೂ ಸ್ಕೈ, ಇಟ್ ಡಿಸ್ಕ್ರೈಬ್ ದ ಸ್ಕೈ. ಟಾಲ್ ಬಿಲ್ಡಿಂಗ್ ಡಿಸ್ಕ್ರೈಬ್ಸ್ ದಿ ಬಿಲ್ಡಿಂಗ್. ಬರೀ ಪಾಸಿಟಿವ್ ಅಷ್ಟೇ ಅಲ್ಲ, ನೆಗೆಟಿವ್ ಆಗಿ ನಾವು ಫಾರ್ ಎಕ್ಸಾಂಪಲ್ ಟಾಲ್ ಬಿಲ್ಡಿಂಗ್ ಇದೆಯಲ್ಲ ಅದನ್ನ ನಾವು ಶಾರ್ಟ್ ಬಿಲ್ಡಿಂಗ್ ಅಂತಾನು ಹೇಳ್ಬೋದು. ಬಟ್ ಇಟ್ ಡಿಸ್ಕ್ರೈಬ್ಸ್ ದಿ ನೌನ್ ಆರ್ ಪ್ರೊನೌನ್. ಇದು ಗರ್ಲ್ ಅನ್ನೋದು ನಮ್ಗೆ ನೌನ್, ಸ್ಕೈ ಅನ್ನೋದು ನಮ್ಗೆ ನೌನ್, ಬಿಲ್ಡಿಂಗ್ ಈಸ್ ಆಲ್ಸೋ ಅ ನೌನ್. ಸೊ ಇಟ್ ಡಿಸ್ಕ್ರೈಬ್ಸ್ ಅಬೌಟ್ ವಾಟ್, ನೌನ್ ಆರ್ ಪ್ರೊನೌನ್. ಇದು ಯಾವ್ಯಾವ ಡಿಸ್ಕ್ರೈಬ್ ಅಂದ್ರೆ ಏನೇನ್ ತೋರಿಸುತ್ತೆ ನಮ್ಗತ್ತಂದ್ರ ಕ್ವಾಂಟಿಟಿ ಒಳಗೆ ನಾವು ಡಿಸ್ಕ್ರೈಬ್ ಮಾಡ್ಬೋದು, ನಂಬರ್ಸ್ ಹೇಳ್ಬೋದು, ಸೈಜ್ ಹೇಳ್ಬೋದು, ಶೇಪ್, ಕಲರ್, ಒರಿಜಿನ್, ಫ್ರಮ್ ವೇರ್ ಅಂಡ್ ಪೊಸೆಷನ್ ಈಸ್ ಹೂಸ್. ಫಾರ್ ಎಕ್ಸಾಂಪಲ್ಸ್ ನೋಡೋಣ. ಹಿ ಈಸ್ ಆನ್ ಹಾನೆಸ್ಟ್ ಮ್ಯಾನ್. ಸೊ ಇಲ್ಲಿ ಹಾನೆಸ್ಟ್ ಅನ್ನೋದು ಏನನ್ನ ಹೇಳ್ತಿದೆ, ಅವನು ಹಾನೆಸ್ಟ್ ಆಗಿದ್ದಾನಂತ ಹೇಳಿಸಿಂದ ಇಲ್ಲಿ ಪ್ರೊನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಿದೆ. ಸೊ ಇದೇನಾಯ್ತು ನಮ್ಗ ಅಡ್ಜೆಕ್ಟಿವ್ ಆಯ್ತು. ಹಾನೆಸ್ಟ್ ಯಾರಿದಾರ, ಅವನು. ಸೊ ಇದೇನ್ ಮಾಡತೈತಿ, ಈ ಹಿ ಅನ್ನ ಡಿಸ್ಕ್ರೈಬ್ ಮಾಡ್ತಿದೆ, ಅವ ಹೇಗಿದ್ದಾನೆ ಅಂತ ಹೇಳಿ. ಓಕೆ, ರೋಹನ್ ಈಸ್ ಅ ಕ್ಲೆವರ್ ಬಾಯ್. ಕ್ಲೆವರ್ ಬಾಯ್ ಯಾರು, ರೋಹನ್. ಸೊ ಇಟ್ ಡಿಸ್ಕ್ರೈಬಿಂಗ್ ದ ರೋಹನ್, ನೌನ್. ಸೊ ಇಟ್ ಈಸ್ adjective. Next, she is proud of herself. ಅವಳು ಯಾರ ಬಗ್ಗೆ ಪ್ರೌಡ್ ಆಗಿದ್ದಾಳೆ, ಅವಳ ಬಗ್ಗೆ ಪ್ರೌಡ್ ಆಗಿದ್ದಾಳೆ. ಓಕೆ, ಅದು ಪ್ರೊನೌನ್. ಶಿ ಈಸ್ ಪ್ರೌಡ್ ಆಫ್ ಹರ್ ಸೆಲ್ಫ್. ಓಕೆ, ಹರ್ ಸಕ್ಸಸ್. ಸಾರಿ. ವಿ ಲಿವ್ ಇನ್ ಬಿಗ್ ಸಿಟಿ. ಸಿಟಿ ಹೇಗಿದೆ, ಬಿಗ್ ಆಗಿದೆ. ಸಿಟಿ ಈಸ್ ಆಲ್ಸೋ ನೌನ್, ರೈಟ್. ಸೊ ಸಿಟಿ ಹೇಗಿದೆ, ಬಿಗ್ ಆಗಿದೆ. ಸೊ ಸಿಟಿನ ಇದು ಡಿಸ್ಕ್ರೈಬ್ ಮಾಡಿದೆ, ಸಿಟಿ ಹೆಂಗೈತಿ ಅಂತ ಹೇಳ್ತಾರೆ, ರೈಟ್. ಸೊ ದಿಸ್ ಈಸ್ ಆಲ್ಸೋ adjective. Next, the elephant is huge animal. Elephant ಹೇಗಿದೆ, ಹ್ಯೂಜ್ ಆಗಿದೆ ಅಂತೇಳಿ ಹೇಳಾಕತೈತಿ. He bought a large pizza. Pizza ಹೇಗಿದೆ, ಲಾರ್ಜ್ ಆಗಿದೆ. ಓಕೆ, ನೆಕ್ಸ್ಟ್, the wall is thick. ವಾಲ್ ಹೆಂಗಿದೆ, thick ಇದೆ. ನೆಕ್ಸ್ಟ್, she wore a red dress. ಡ್ರೆಸ್ ಯಾವ ಕಲರ್ ಇದೆ, ರೆಡ್ ಕಲರ್ ಇದೆ. ಓಕೆ, ನೆಕ್ಸ್ಟ್, the grass is green. ಗ್ರಾಸ್ ಯಾವ ಕಲರ್ ಇದೆ, ಗ್ರೀನ್ ಕಲರ್ ಇದೆ. ಗ್ರಾಸ್ ಅನ್ನೋದು ಇಲ್ಲಿ ನಮ್ಗೆ ನೌನ್. ದೇರ್ ಈಸ್ ಓನ್ಲಿ ಒನ್ ಆಪಲ್ ಈಸ್ ಲೆಫ್ಟ್. ಎಷ್ಟು ಆಪಲ್ ಇದಾವ, ಒನ್ ಆಪಲ್, ರೈಟ್. ಆಪಲ್ ಈಸ್ ನೌನ್. ಇಟ್ ಡಿಸ್ಕ್ರೈಬ್ಸ್ ಅಬೌಟ್ ಅ ನೌನ್. ಓಕೆ, ಇಟ್ಸ್ ಸೇಯಿಂಗ್ ಅಬೌಟ್ ಕ್ವಾಂಟಿಟಿ. ನೆಕ್ಸ್ಟ್, ದೇರ್ ಆರ್ ಮೆನಿ ಸ್ಟಾರ್ಸ್ ಇನ್ ದ ಸ್ಕೈ. ಎಷ್ಟು ಸ್ಟಾರ್ಸ್ ಇದಾವ, ಮೆನಿ ಸ್ಟಾರ್ಸ್ ಇದಾವ. ಇಟ್ ಡಿಸ್ಕ್ರೈಬ್ಸ್ ಅಬೌಟ್ ಸ್ಟಾರ್ಸ್, ನೌನ್, ರೈಟ್. ದೇರ್ isn't much time left. Time is here. Time is noun. ಟೈಮ್ ಅನ್ನೋದು ನೌನ್ ಅಲ್ವಾ, ವೇಳೆ, ಸಮಯ, ನಮಗೆ ಅದು ನೌನ್. ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿದೆ. ಸೊ ಮಚ್ ಟೈಮ್ ಲೆಫ್ಟ್, ರೈಟ್. ಸೊ ಇಲ್ಲಿ ನಮಗೆ ಮಚ್ ಅನ್ನೋದು ಏನಾಗಿದೆ, ನಮಗೆ ಅಡ್ಜೆಕ್ಟಿವ್. ವಿ ಲವ್ ಅವರ್ ಕಂಟ್ರಿ. ಕಂಟ್ರಿ ನಾವು ಏನನ್ನ ಲವ್ ಮಾಡ್ತಿದೀವಿ, ಅವರ್ ಕಂಟ್ರಿ, ರೈಟ್. ಕಂಟ್ರಿ ಯಾರ್ದಾಗಿದೆ, ನಮ್ದಾಗಿದೆ. ಸೊ ದಿಸ್ ಇಸ್ ಅವರ್ ಈಸ್ adjective. The lemon is sorrow. ಲೆಮನ್ ಹೆಂಗೈತಿ, sorrow. ಸೊ ಇದು ಕೂಡ adjective. ನೆಕ್ಸ್ಟ್, adverb. ಇಲ್ಲಿ ನಮ್ಗೆ adverb and adjective ಒಳಗ ಕನ್ಫ್ಯೂಷನ್ ಭಾಳ ಮಾಡ್ಕೋತಾರ. ಇಲ್ಲಿ ನಮ್ಗ ನೌನ್ ಪ್ರೊನೌನ್ಗೆ ರಿಲೇಟ್ ಆಗಿರೋದು adverb. ಇಷ್ಟು ತಿಳ್ಕೊಳ್ಳಿ. ನೌನ್ ಮತ್ತೆ ಪ್ರೊನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದು, ಸಾರಿ, adjective. adverb ಬಂದ್ರೆ ಇದು ವರ್ಬಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಓಕೆ, ಇಲ್ಲ. An adverb is a word that modifies or gives more information about verb and adjective or another adverb. It gives more information, right? It modifies a word, an adjective or another adverb. ಅದು ಹೇಗಂತ ಹೇಳ್ತೀನಿ. Think of an adverb as a word that adds details about an action, quality or another adverb. It adds more details about word. Okay, adverb. Okay, she sings sweetly. Okay, she sings sweetly.
ಅವಳು ಹಾಡ್ತಾಳ, ಅದನ್ನ ಹಾಡದ ಇಲ್ಲಿ ಸಿಂಗ್ ಅನ್ನೋದು ನಮ್ಗೆ ವರ್ಬ್ ಆಗಿದೆ. ಯಾವುದು ಸಿಂಗ್ ಅವಳು ಸಾಂಗ್ ನ ಹೆಂಗ್ ಹಾಡ್ತಾಳ, ಸ್ವೀಟ್ ಆಗಿ ಹಾಡ್ತಾಳ. ಸೊ ಇಟ್ ಮಾಡಿಫೈಸ್ ದ ವರ್ಡ್ sings, right? This is very small cat. Very small cat. ಇಲ್ಲಿ ಕ್ಯಾಟ್ ಹೆಂಗೈತಿ, ಸ್ಮಾಲ್ ಐತಿ. ಸೊ ನಾವು ಒಂದು ನೌನ್ ಅಥವಾ ಪ್ರನೌನ್ ಬಗ್ಗೆ ನಾವು ಡಿಸ್ಕ್ರೈಬ್ ಮಾಡಿದ್ರೆ ಅದೇನಾಗುತ್ತೆ, ನಮ್ಗ ಅಡ್ಜೆಕ್ಟಿವ್ ಆಗ್ತೈತಿ. ಸೊ ಅಡ್ಜೆಕ್ಟಿವ್ ನ ನಾವು ಹೊಳೆ ಮಾಡಿಫೈ ಮಾಡಿದ್ರೆ ಅದು ನಮ್ಗೆ ಆಡ್ವರ್ಬ್ ಆಗುತ್ತೆ. ಸೊ ಇದೇನಿಲ್ಲಿ ಮಾಡಿಫೈಸ್ ದ ಅಡ್ಜೆಕ್ಟಿವ್ ಸ್ಮಾಲ್. ಅಡ್ಜೆಕ್ಟಿವ್ ನ ಮಾಡಿಫೈ ಮಾಡಾಕತೈತಿ ಇಲ್ಲಿ, ರೈಟ್? ಸೊ ದಿಸ್ ಈಸ್ ವೆರಿ ಸ್ಮಾಲ್ ಕ್ಯಾಟ್. ಕ್ಯಾಟ್ ಹೆಂಗಿದೆ, ಸ್ಮಾಲ್ ಇದೆ ಅಂತ ಹೇಳ್ತದೆ. ಸ್ಮಾಲ್ ಈಸ್ ವಾಟ್ ಅಡ್ಜೆಕ್ಟಿವ್. ನಾವು ಬಿಕಮ್ ಇಟ್ಸ್ ಕ್ಯಾಟ್ ಈಸ್ ಅ ನೌನ್ and it describes about noun, so it becomes adjective. Adjective na modify ಮಾಡತೈತಿ, ಆ word ನಮ್ಗೆ adverb ಆಗುತ್ತೆ. Next, he runs too fast modifies the adverb fast. He runs fast. ಇಲ್ಲಿ ನಮ್ಗೆ ವರ್ಬ್ ಅನ್ನ ಡಿಸ್ಕ್ರೈಬ್, ವರ್ಬ್ ಅನ್ನ ಮಾಡಿಫೈ ಮಾಡ್ತೈತಿ, ಫಾಸ್ಟ್ ಆಗಿ ಓಡ್ತಿದ್ದಾನ ಉದ್ದೇಶದಿಂದ. ಫಾಸ್ಟ್ ಅನ್ನ ಮಾಡಿಫೈ ಮಾಡುತ್ತೆ ಟೂ ಫಾಸ್ಟ್. ಅವನು ವೇಗವಾಗಿ ಓಡ್ತಾನೆ, ಅವನು ತುಂಬಾ ವೇಗವಾಗಿ ಓಡ್ತಾನೆ. ಸೊ ಅಗೇನ್ ಅದು ಆಡ್ವರ್ಬ್ ಅನ್ನ ಮಾಡಿಫೈ ಮಾಡತೈತಿ. ಸೊ ಅದಕ್ಕ ಆಡ್ವರ್ಬ್ ಒಂದು ಮಾಡಿಫೈ ಒಂದು ನಾವು ವರ್ಬ್ ಅನ್ನ ಮಾಡಿಫೈ ಮಾಡಿದ್ರೆ ಅಥವಾ ಅಡ್ಜೆಕ್ಟಿವ್ ನ ಮಾಡಿಫೈ ಮಾಡಿದ್ರೆ ಅಥವಾ ಅನದರ್ ಆಡ್ವರ್ಬ್ ಅನ್ನ ಮಾಡಿಫೈ ಮಾಡಿದ್ರೆ ಅದು ನಮ್ಗೆ ಆಡ್ವರ್ಬ್ ಆಗಿರುತ್ತೆ. ಸೊ ಓಕೆ, ನೆಕ್ಸ್ಟ್ ಅದರ ಎಕ್ಸಾಂಪಲ್ಸ್ ನೋಡೋಣ. We entered the room quietly. We entered the room quietly. ನಾವು ಹೆಂಗ್ ಎಂಟರ್ ಆದ್ವಿ, ಕ್ವೈಟ್ ಆಗಿ ಎಂಟರ್ ಆದ್ವಿ. ಸೊ ಇದೇನಿ ನಮ್ಗೆ ಇಲ್ಲಿ ವರ್ಬ್ ಅನ್ನ ಮಾಡಿಫೈ ಮಾಡ್ತಿದ್ವಿ. ಸೊ ಇಟ್ ಈಸ್ ಆಡ್ವರ್ಬ್. She shouted angrily at him. Shouted verb. ಅವಳು ಹೆಂಗ್ ಶೌಟ್ ಮಾಡತ್ರ, angrily. So it modifies the verb. So this will become adverb. He played the game badly. ಆ ಗೇಮ್ ಅನ್ನ ಹೆಂಗ್ ಆಡ್ದ, ಬ್ಯಾಡ್ ಆಗಿ ಆಡ್ದ. ಓಕೆ. ಶಿ ಕಾಲ್ಡ್ ಮೀ ಯೆಸ್ಟರ್ಡೇ. ಅವಳು ಎಂದ್ ಕಾಲ್ ಮಾಡಿಲ್ಲ ನಮ್ಗೆ, ಯಾವಾಗ ನಾವು ಕಾಲ್ ಮಾಡಿಲ್ಲ ನಮ್ಗೆ, ಯೆಸ್ಟರ್ಡೇ ಕಾಲ್ ಮಾಡಿದ್ದು. ಸೊ ನಾವು ವರ್ಬ್ ಅನ್ನ ಇಲ್ಲಿ ಮಾಡಿಫೈ ಮಾಡತೈತೆ, ನಿನ್ನೆ ಅಂತ, ನಿನ್ನೆ ಕಾಲ್ ಮಾಡಿದ್ರು ಅಂತ ಹೇಳಿ. ಸೊ ಇದು ನಮ್ಗೆ ಆಡ್ವರ್ಬ್ ಆಗಿರುತ್ತೆ. ಶಿ ವೇಕ್ಸ್ ಅಪ್ ಅರ್ಲಿ ಎವ್ರಿ ಡೇ. ವೇಕ್ಸ್ ಅಪ್ ಅರ್ಲಿ. ವೇಕ್ಸ್ ಅಪ್ ಇಲ್ಲಿ ನಮ್ಗೆ ವರ್ಬ್ ಅನ್ನ ಮಾಡಿಫೈ ಮಾಡಿ ಹೇಳ್ತಿದೆ, ಅದಕ್ಕೆ ಇದು ಆಡ್ವರ್ಬ್. ಹಿ ಈಸ್ ಸ್ಟಿಲ್ ಈಟಿಂಗ್. ಇಲ್ಲಿ ಈಟಿಂಗ್ ಈಸ್ ಅ ವರ್ಬ್. ಅವ್ನು ಇನ್ನ ತಿನ್ನತನ ಅಂತ ಹೇಳಿಂದ ಇಟ್ಸ್ ಮಾಡಿಫೈಸ್ ದ ವರ್ಬ್. ಸೊ ದಟ್ಸ್ ವೈ ಇಟ್ ಈಸ್ ಆಡ್ವರ್ಬ್. Still is adverb. Now, the water is too hot. Water ಏನಿದೆ, too hot. ಆಲ್ರೆಡಿ ನಾವು ವಾಟರ್, ಇದು ಒಂದು ವಾಟರ್ ಈಸ್ ನೌನ್. ಇದನ್ನ ನಾವು ಮಾಡಿಫೈ ಅಥವಾ ಡಿಸ್ಕ್ರೈಬ್ ಮಾಡ್ತಿದ್ದೀವಿ, ಹಾಟ್ ಇದೆ ಅಂತ. ಇದು ಹೆಂಗ್ ಹಾಟ್ ಐತಿ, ಟೂ ಹಾಟ್ ಅಂತ ಹೇಳಿ ಹೇಳ್ತಿದೀವಿ. ಸೊ ಇಟ್ ಡಿಸ್ಕ್ರೈಬ್ಸ್ adjective. Okay. This weather is extremely cold. Okay. This weather ಹೆಂಗಿದೆ, cold ಇದೆ ಅಂತ ನಾವು ಹೇಳ್ತಿದ್ದೀವಿ. ಸೊ cold is become adjective here. ಸೊ ಈ ಕೋಲ್ಡ್ ಹೆಂಗಿದೆ, ಎಕ್ಸ್ಟ್ರೀಮ್ಲಿ ಕೋಲ್ಡ್ ಇದೆ ಅಂತ ಹೇಳ್ತೀವಿ. ಸೊ ಇಟ್ ಈಸ್ adjective ನ ನಾವು ಮಾಡಿಫೈ ಮಾಡ್ತಿದ್ದೀವಿ, adverb. ಓಕೆ. ನೆಕ್ಸ್ಟ್, I am totally confused. I am totally confused. ಇಲ್ಲಿ ಒಂದು ನೌನ್ ಕನ್ಫ್ಯೂಸ್ ಆಗಿದೆ ಅಂತ ಹೇಳ್ತಿದೆ. ಹೆಂಗ್ ಕನ್ಫ್ಯೂಸ್ ಆಗಿದೆ, ಟೋಟಲಿ ಕನ್ಫ್ಯೂಸ್ ಆಗಿದೆ. ಸೊ ಇಟ್ ಈಸ್ ಆಡ್ವರ್ಬ್. ಶಿ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಹೆಂಗ್ ರೈಟ್ ಆಗಿದೆ, ಅಬ್ಸಲ್ಯೂಟ್ಲಿ ರೈಟ್. ವಿ ಪೇ ರೆಂಟ್ ಮಂತ್ಲಿ. ವಿ ಪೇ ರೆಂಟ್ ಮಂತ್ಲಿ. ನೆಕ್ಸ್ಟ್, ದ ಟರ್ಟಲ್ ಮೂವ್ಸ್ ಟು ಸ್ಲೋಲಿ. ಇಲ್ಲಿ ಟರ್ಟಲ್ ಹೆಂಗ್ ಮೂವ್ ಆಗ್ತಿದೆ, ಸ್ಲೋ ಆಗಿ ಮೂವ್ ಆಗ್ತಿದೆ, ಬಟ್
ಅದನ್ನ ಮತ್ತೆ ಈ ಸ್ಲೋ ಅನ್ನೋ ಅಂತ adverb ಅನ್ನ ನಾವು ಮತ್ತೆ modify ಮಾಡ್ತೀವಿ too small. So it is modifies the adverb slowly. Okay. The children played so nicely. These are the examples of adverb. Next topic is preposition. Okay. A preposition is a word that shows relation between noun or pronoun and another word in the sentence. ಇಲ್ಲಿ preposition ಏನಂದ್ರೆ it builds linking or it is preposition as a linking words ಆಗಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಡೆಫಿನಿಷನ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಿಂತ ನಾವು ಇದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಣ. ಇದೇನಂದ್ರೆ ಒಂದು ನೌನ್ ಅಥವಾ ಪ್ರೊನೌನ್ ನ ಸೆಂಟೆನ್ಸ್ ಕೂಡ ರಿಲೇಷನ್ ಬಿಲ್ಡ್ ಮಾಡುವಂತ ವರ್ಡ್ಸ್ ನ ನಾವು ಏನಂತ ಕರಿತೀವಿ, ಪ್ರಿಪೋಸಿಷನ್ ಅಂತ ಕರಿತೀವಿ. ಯಾವ ರೀತಿ ಅಂತ ನೋಡೋಣ. ದ ಬುಕ್ ಈಸ್ ಆನ್ ದ ಟೇಬಲ್. ಓಕೆ, ಇವಾಗ ನಾವು ಆನ್ ಇಲ್ಲ ಅಂತ ತಿಳ್ಕೊರಿ. ಈಗ ಏನಾಗುತ್ತೆ, ದ ಬುಕ್ ಈಸ್ ದ ಟೇಬಲ್. ಇಲ್ಲಿ ಏನು ನಮ್ಗೆ ಒಂದು ಸೆಂಟೆನ್ಸ್ ಮೀನಿಂಗ್ ಬರೋದಿಲ್ಲ ಇಫ್ ವಿ ನಾಟ್ ಯೂಸ್ ಪ್ರಿಪೋಸಿಷನ್ಸ್. ಇಲ್ಲಿ ಆನ್ ನಾವು ತೆಗೆದು ಹಾಕಿದ್ರೆ ದ ಬುಕ್ ಈಸ್ ದ ಟೇಬಲ್, ಏನು ಮೀನಿಂಗ್ ಇಲ್ಲ. ಸೊ ದ ಬುಕ್ ಈಸ್ ಆನ್ ದ ಟೇಬಲ್. ಸೊ ಈ ಆನ್ ಪ್ರಿಪೋಸಿಷನ್ ಏನ್ ಮಾಡುತ್ತೆ, ಇದು ಬುಕ್ ನೌನ್ ಆರ್ ಪ್ರೊನೌನ್ ರಿಲೇಷನ್ ಅನ್ನ ಬಿಲ್ಡ್ ಮಾಡುತ್ತೆ. ಓಕೆ, ಹಿ ಈಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್. ನಾವು ನಿಯರ್ ಅಂತ ತೆಗೆದ್ರೆ ಹಿ ಈಸ್ ಸ್ಟ್ಯಾಂಡಿಂಗ್ ದ ಡೋರ್, there is no meaning. So when we use near, it gives perfect full meaning, right? So ಯಾವ್ಯಾವ ಪ್ರಿಪೋಸಿಷನ್ಸ್ ಇವೆ ನೋಡೋಣ. ಟು, ಆನ್, ಅಂಡರ್, ಬಿಟ್ವೀನ್, ಇಂಟು, ಅಕ್ರಾಸ್, ಆಟ್, ಬಿಕಾಸ್, ಫಾರ್, ವಿತ್, ಆಫ್, ಬೈ. ಇನ್ನೂ ತುಂಬಾ ಪ್ರಿಪೋಸಿಷನ್ಸ್ ಇವೆ. ನಾವು ಅದ್ರದ ಬೇಸಿಕ್ಸ್ ನ ತಿಳ್ಕೊಳ್ಳೋಣ. ನೆಕ್ಸ್ಟ್ ಎಕ್ಸಾಂಪಲ್ಸ್ ನ ನೋಡೋಣ. The boy are in the box. The toys are in the box. So ಇಲ್ಲಿ in ಅನ್ನೋದು ನಮಗೆ ಪ್ರಿಪೋಸಿಷನ್. The cat is hiding under the bed. The school is near my house. ಸೊ ನಾವು ಪ್ರಿಪೋಸಿಷನ್ ಯೂಸ್ ಮಾಡಿದಾಗ ನಮಗೆ ಈ ನೌನ್ ಮತ್ತೆ ಪ್ರೊನೌನ್ ಅನ್ನ ಈ ಸೆಂಟೆನ್ಸ್ ಅಲ್ಲಿ ನಮಗೆ ರಿಲೇಷನ್ಸ್ ನ ತೋರಿಸ್ತೀವಿ, ರೈಟ್? ಇಲ್ಲ ನಾವು ಈ ಪ್ರಿಪೋಸಿಷನ್ಸ್ ನ ಯೂಸ್ ಮಾಡಲಿಲ್ಲ ಅಂದ್ರೆ ಈ ಸೆಂಟೆನ್ಸ್ ಗೆ ಮೀನಿಂಗ್ ಇರೋದಿಲ್ಲ. ಓಕೆ, ದ ಕಾರ್ ಈಸ್ ಪಾರ್ಕ್ ಬಿಹೈಂಡ್ ದ ಹೌಸ್. ಹಿ ಜಂಪ್ಡ್ ಇನ್ ಟು ದ ಪೂಲ್. ದ ಟ್ರೈನ್ ಪಾಸ್ ಥ್ರೂ ದ ಟನಲ್. ದ ಮೂವಿ ಸ್ಟಾರ್ಟ್ at 6 p.m. He was born in 2010. Here in is a preposition. He works from 9 to 5. Okay, this is ಏನಂದ್ರೆ ನೌನ್ ಮತ್ತೆ ಪ್ರೊನೌನ್ ರಿಲೇಷನ್ ನ ಸೆಂಟೆನ್ಸ್ ನಲ್ಲಿ ಬಿಲ್ಡ್ ಮಾಡ್ಬೇಕಾದ್ರೆ ನಮಗೆ ಪ್ರಿಪೋಸಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ಒಂದು ಪ್ರಿಪೋಸಿಷನ್ಸ್ ನ ನಾವು ಯೂಸ್ ಮಾಡಿಲ್ಲ ಅಂದ್ರೆ ಆ ಸೆಂಟೆನ್ಸ್ ಗೆ ಮೀನಿಂಗ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ conjunctions. A conjunction is a word. Conjunctions. A conjunction is a word that joins words, phrases, clauses or sentences. ಇಲ್ಲಿ ನಮಗೆ ಕಂಜಂಕ್ಷನ್ ಏನಂದ್ರೆ ಇಟ್ ಜಾಯಿನ್ಸ್ ದ ವರ್ಡ್ಸ್, ರೈಟ್? ಜಾಯಿನಿಂಗ್ ವರ್ಡ್, ಇದನ್ನ ನಾವೇನಂತೀವಿ, ಜಾಯಿನಿಂಗ್ ವರ್ಡ್ ಅಂತ ಕರಿತೀವಿ. ಅದು ಎರಡು ವರ್ಡ್ಸ್ ನ ಜಾಯಿನ್ ಮಾಡ್ಬೋದು, ಫ್ರೇಸಸ್ ನ ಜಾಯಿನ್ ಮಾಡ್ಬೋದು, ಅಥವಾ ಕ್ಲಾಸಸ್ ನ ಜಾಯಿನ್ ಮಾಡ್ಬೋದು, ಸೆಂಟೆನ್ಸ್ ನ ಜಾಯಿನ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ ಎಕ್ಸಾಂಪಲ್ ನೋಡ. I like tea and coffee. So and is a what conjunction? It joining two words, tea and coffee. ಇಲ್ಲಿ ಪ್ರಿಪೋಸಿಷನ್ ಮತ್ತೆ ಕಂಜಂಕ್ಷನ್ ಒಳಗೆ ಕನ್ಫ್ಯೂಷನ್ ಮಾಡ್ಕೋದಿಲ್ಲ. ಇಲ್ಲಿ ಪ್ರಿಪೋಸಿಷನ್ ನಮ್ಗೆ ಪ್ರಿಪೋಸಿಷನ್ ನ ನಾವು ತೆಗೆದ್ರೆ ಅಥವಾ ಇದು ನಮಗೆ ವರ್ಡ್ಸ್ ನ ಸಪ್ರೇಟ್ ಅಥವಾ ಸೆಂಟೆನ್ಸ್ ನ ನಾವು ಸಪ್ರೇಟ್ ಮಾಡಕ್ ಬರೋದಿಲ್ಲ. ಇಟ್ಸ್ ನಾಟ್ ಗಿವಿಂಗ್ ಎನಿ, ಇಟ್ ನಾಟ್ ಗಿವ್ಸ್ ಎನಿ ಮೀನಿಂಗ್. ಓಕೆ, ಬಟ್ ಕಂಜಂಕ್ಷನ್ ಅಲ್ಲಿ ಆ ತರ ಅಲ್ಲ. ಇಲ್ಲಿ ನಾವು ಈ ಸೆಂಟೆನ್ಸ್ ನ ನಾವು ಸಪ್ರೇಟ್ ಮಾಡ್ಬೋದು. ಐ ಲೈಕ್ ಟೀ, ಐ ಲೈಕ್ ಕಾಫಿ. ಸೊ ದೇರ್ ಇಸ್ ನೋ ಡಿಫರೆನ್ಸ್ ಇನ್ ಮೀನಿಂಗ್.
but it joins two different uh, similar different or similar sentences or words. She she is tired, but she is working. ನಾವು ಇದನ್ನ ಸಪ್ರೇಟ್ ಮಾಡ್ಬೋದು. ಶಿ ಈಸ್ ಟಯರ್ಡ್, ಶಿ ಈಸ್ ವರ್ಕಿಂಗ್. ಇಲ್ಲಿ ನಾವು ಎರಡನ್ನ ಜಾಯ್ನಿಂಗ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಕಂಜಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಯಾವ್ಯಾವ ಕಂಜಂಕ್ಷನ್ ಇದೆ ನೋಡೋಣ. ಆ್ಯಂಡ್, ಬಟ್, ಸೋ, ಬಿಕಾಸ್, ಅಂಟಿಲ್, ಐದರ್, ನೈದರ್. These are the conjunction words. Let's see the example. I stayed home for it was raining. Sorry, ಇಲ್ಲಿ because ಆಗಬೇಕು. I stayed home because it was raining. Once again. ಇವಾಗ I stayed home because it was raining. Okay? ಇಲ್ಲಿ ನಮಗೆ ಟೂ ವರ್ಡ್ಸ್ನ ಟೂ ಸೆಂಟೆನ್ಸ್ನ ನಮಗೆ ಜಾಯ್ನಿಂಗ್ ಮಾಡ್ತಿದ್ವಿ. He didn't call nor did he write. ವುಡ್ ಯು ಲೈಕ್ ಟೀ ಆರ್ ಜ್ಯೂಸ್? ನಿಮಗೆ ಟೀ ಇಷ್ಟನಾ ಅಥವಾ ಜ್ಯೂಸ್ ಇಷ್ಟನಾ ಅಂತ ಕೇಳ್ತಿದೆ. ಬೋತ್ ರವಿ ಆ್ಯಂಡ್ ಮೀರಾ ಆರ್ ಗುಡ್ ಸಿಂಗರ್ಸ್. ಸೊ ನಾವು ರಿಯಾ ಈಸ್ ಅ ಗುಡ್ ಸಿಂಗರ್ ಆ್ಯಂಡ್ ಮೀರಾ ಈಸ್ ಅ ಗುಡ್ ಸಿಂಗರ್. ವಿ ಕ್ಯಾನ್ ಸೇ ಲೈಕ್ ದಿಸ್. ಬಟ್ ವೆನ್ ವಿ ಜಾಯಿನ್ ಬೋತ್ ರಿಯಾ ಆ್ಯಂಡ್ ಮೀರಾ ಆರ್ ಗುಡ್ ಸಿಂಗರ್ಸ್, ಇಲ್ಲಿ ನಮಗೆ ಬೋತ್ ಆ್ಯಂಡ್ ಇವೇನಾಗುತ್ತೆ, ನಮಗೆ ಕಂಜಂಕ್ಷನ್ಸ್ ಆಗುತ್ತೆ. ಶಿ ಈಸ್ ನಾಟ್ ಓನ್ಲಿ ಸ್ಮಾರ್ಟ್ ಬಟ್ ಆಲ್ಸೋ ಹಾರ್ಡ್ ವರ್ಕಿಂಗ್. ನಾವು ಇದನ್ನ ಸಪ್ರೇಟ್ ಮಾಡಿದ್ರೆ ಶಿ ಈಸ್ ಸ್ಮಾರ್ಟ್, ಶಿ ಈಸ್ ಹಾರ್ಡ್ ವರ್ಕಿಂಗ್. ಓಕೆ, ಇಲ್ಲಿ ನಮಗೆ ನಾಟ್ ಓನ್ಲಿ ಬಟ್ ಆಲ್ಸೋ ಈಸ್ ಆಲ್ಸೋ ಕಂಜಂಕ್ಷನ್ಸ್. ಐ ಸ್ಟೇಡ್ ಇನ್ಸೈಡ್ ಬಿಕಾಸ್ ಇಟ್ ವಾಸ್ ರೇನಿಂಗ್. ಓಕೆ, ಐ ವಿಲ್ ಕಮ್ ಇಫ್ ಐ ಫಿನಿಶ್ ಮೈ ಹೋಮ್ವರ್ಕ್. Then speak loudly so that everyone can hear. We went out after the rain stopped. Okay, these are the conjunction examples. Conjunctions ಅಂದ್ರೆ ಏನು? ಜಾಯ್ನಿಂಗ್ ವರ್ಡ್ಸ್. ಟೂ ಸೆಂಟೆನ್ಸ್ನ ಜಾಯಿನ್ ಮಾಡ್ಬೋದು, ಟೂ ಫ್ರೇಸಸ್ನ ಜಾಯಿನ್ ಮಾಡ್ಬೋದು, ಅಥವಾ ಕ್ಲಾಸಸ್ನ ಇಟ್ ಮೇ ಜಾಯಿನ್ಸ್. ಓಕೆ, ನೆಕ್ಸ್ಟ್ interjections. Last topic is interjection. An interjection is a word that express strong emotions, feelings or sudden reactions. ನಾವೀಗ ಯಾವುದೇ ಒಂದು ಸ್ಟ್ರಾಂಗ್ ಎಮೋಷನ್ಸ್ನ ತೋರಿಸ್ತಿದ್ರೆ ಅಥವಾ ಫೀಲಿಂಗ್ಸ್ನ ತೋರಿಸ್ತಿದ್ರೆ ಸಡನ್ ಆಗಿ ರಿಯಾಕ್ಷನ್ನ ತೋರಿಸೋಕೆ ನಾವು ಇಂಟರ್ಜೆಕ್ಷನ್ಸ್ನ ಯೂಸ್ ಮಾಡ್ತೀವಿ. ಇಟ್ ಯೂಸ್ವಲಿ ಸ್ಟ್ಯಾಂಡ್ ಅಲೋನ್ and is followed by an exclamation mark or comma. Sometimes comma use ಮಾಡ್ತಾರೆ, but almost time exclamation mark na ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವಾವ್ ವಾಟ್ ಅ ಬ್ಯೂಟಿಫುಲ್ ವ್ಯೂ, ಓ ನೋ ಫಾರ್ಗೆಟ್ ಮೈ ಕೀಸ್. ಸೊ ಈ ರೀತಿ ಯಾವ್ಯಾವ ಇಂಟರ್ಜೆಕ್ಷನ್ ಇವೆ ನೋಡೋಣ. ವಾವ್, ಓ, ಹುರೇ, ಅಲಾಸ್, ಇಫಿ, ಔಚ್, ವಾಚ್, really, hello, hey. These are the examples of interjection. In sentence examples na nodona. Hooray, we won the match. Okay, ನಾವು ಸಡನ್ ಆಗಿ ನಮ್ಮ ಫೀಲಿಂಗ್ಸ್ ನಾವು ಹ್ಯಾಪಿ ಫೀಲಿಂಗ್ಸ್ ನಾವು ಇಲ್ಲಿ ಶೇರ್ ಮಾಡ್ಕೋತಿದ್ದೀವಿ. ನಾಟ್ ಓನ್ಲಿ ಹ್ಯಾಪಿ ಫೀಲಿಂಗ್ಸ್, ಸ್ಯಾಡ್ ಫೀಲಿಂಗ್ಸ್ ಆಲ್ಸೋ ನಾವು ಇಂಟರ್ಜೆಕ್ಷನ್ಸ್ ಯೂಸ್ ಮಾಡಿ ನಾವು ಹೇಳ್ತೀವಿ. ಯಾ, ಇಟ್ಸ್ ಮೈ ಬರ್ತ್ಡೇ ಟುಡೇ. ಯಾಹೂ, ಸ್ಕೂಲ್ ಈಸ್ ಕ್ಲೋಸ್ ಟುಮಾರೋ. ಸೊ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗುದು. ಔಚ್, ದ್ಯಾಟ್ ಪಿನ್ ಪಿಕಲ್ಡ್ ಮೀ. ಉಫ್, ಇಟ್ಸ್ ಟು ಹಾಟ್ ಟುಡೇ. ರಿಯಲಿ ಈಸ್ ದ್ಯಾಟ್ ಟ್ರೂ? Ah, I finally understand. Hi, good morning. Good morning, nice to meet you. So these all are the interjections. We express our feelings
it may be a good feeling or bad feeling, but when we express our sudden feelings, so we use these words. Okay, now let's complete our 8 parts of speech. Okay, thank you so thank you so much again for watching my video. We will meet in the next video. Thank you again.